100 ಕೋಟಿ ಬೆಲೆಯ ನಾಯಿ ಕುಬೇರ ಬಿಗ್ ಬಾಸ್ ಮನೆಗೆ ಎಂಟ್ರಿ. ಕೋಟಿ ಕತೆ ಕೇಳಿ ದಂಗಾದ ಕಿಚ್ಚ ಸುದೀಪ್. ಆ ನಾಯಿ ಪ್ರೇಮಿ ಯಾರು ಗುರು? ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭವಾಗಿದೆ. ದೊಡ್ಡ ಮನೆಗೆ ಅತಿಥಿಗಳ ದಂಡು ಹರಿದು ಬಂದಿದೆ. ಎಲ್ಲ ಕಂಟೆಸ್ಟೆಂಟ್ಸ್ ಗಳನ್ನ ಕಿಚ್ಚ ಸುದೀಪ್ ಸ್ವಾಗತಿಸಿದ್ದಾರೆ. ಕಾಕ್ರೋಚ್ ಸುದಿ, ಕಾವ್ಯ, ಗಿಲ್ಲಿ ನಟ, ಜಾನ್ವಿ, ಚಂದ್ರಪ್ರಭಾ, ರಾಶಿಕಾ ಹೀಗೆ ಎಲ್ಲಾ ಸ್ಪರ್ಧಿಗಳು ಬಂದಿದ್ದಾರೆ. ಇವರ ಮಧ್ಯೆ ವಿಶೇಷ ವ್ಯಕ್ತಿಯೊಬ್ಬರು ಬಿಗ್ ಬಾಸ್ಗೆ ಕಾಲಿಟ್ಟಿದ್ದಾರೆ. ಅವರೇ ಡಾಗ್ ಸತೀಶ್. ಬಂದ ಅತಿಥಿಗಳನ್ನ ಅವರ ಹಿನ್ನೆಲೆ ಕೇಳುವುದರ ಮೂಲಕ ಸ್ವಾಗತಿಸಿದ ಬಾದ್ಶಾ ಒಬ್ಬ ಸ್ಪರ್ಧಿಯ ಕತೆ ಕೇಳಿ ಶಾಕ್ ಆಗಿದ್ದಾರೆ. ಈ ಡಾಗ್ ಸತೀಶ್ ಈ ಬಾರಿ ದೊಡ್ಡ ಮನೆಯಲ್ಲಿ ವಿಶೇಷ ವ್ಯಕ್ತಿ. ಇವರು ಪ್ರಪಂಚದ ನಂಬರ್ 1 ಡಾಗ್ ಬ್ರೀಡರ್. ಸತೀಶ್ ಡಾಗ್ ಬ್ರೀಡರ್ ಆಗಿದ್ದಾರೆ. ಬೀದಿ ನಾಯಿಗಳು, ಕ್ರಾಸ್ ಬೀಡ್ ಎಂದು ವಿವಿಧ ರೀತಿಯ ನಾಯಿಯನ್ನ ಖರೀದಿ ಮಾಡಿದ್ದಾರೆ. ಅಷ್ಟಕ್ಕೂ ಡಾಗ್ ಸತೀಶ್ ಯಾರು? ಹೌದು, ಸತೀಶ್ ಡಾಗ್ ಬ್ರೀಡರ್ ಆಗಿದ್ದಾರೆ. ಬೀದಿ ನಾಯಿಗಳು, ಕ್ರಾಸ್ ಬೀಡ್ ಎಂದು ವಿವಿಧ ರೀತಿಯ ನಾಯಿಗಳನ್ನ ಖರೀದಿ ಮಾಡಿದ್ದಾರೆ. ಒಂದು ನಾಯಿ ಖರೀದಿ ಮಾಡೋದು, ಆಮೇಲೆ ಅದನ್ನ ಮಾರೋದು, ಅದರಿಂದ ಇನ್ನೊಂದು ನಾಯಿ ತಗೊಳ್ಳೋದು ಮಾಡುತ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಸತೀಶ್ ತಮ್ಮನ್ನ ವಿಶ್ವದ ನಂಬರ್ 1 ಸೆಲೆಬ್ರಿಟಿ ಡಾಗ್ ಬ್ರೀಡರ್, ಗ್ಲೋಬಲ್ ಸೂಪರ್ ಸ್ಟಾರ್ ಎಂದು ಕರೆದುಕೊಳ್ಳುತ್ತಾರೆ. ಮೊದಲಿನಿಂದಲೂ ಸತೀಶ್ ಅವರಿಗೆ ನಾಯಿ ಎಂದರೆ ಇಷ್ಟ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ತಂದೆ ಶ್ವಾನವೊಂದನ್ನ ಕುಡಿಸಿದ್ರು. ಆಮೇಲೆ ಶ್ವಾನದಲ್ಲೂ ಒಂದಷ್ಟು ತಳಿ ಇದೆ ಎನ್ನುವುದು ಅರ್ಥ ಆಯ್ತು. ಆಮೇಲೆ ಇದನ್ನೇ ಅವರು ಬಿಸ್ನೆಸ್ ಮಾಡಿಕೊಂಡ್ರಂತೆ. ಸತೀಶ್ ಅವರ ಬಳಿ 100 ಕೋಟಿ ರೂಪಾಯಿ ನಾಯಿ ಇದೆಯಂತೆ. ಕತ್ತೆ ಎಷ್ಟು ಸೈಜ್ ಇದೆ ಎಂದು ಆ ನಾಯಿಗೆ 100 ಕೋಟಿ ರೂಪಾಯಿ ಬೆಲೆ ಕಟ್ಟಲಾಗಿದೆಯಂತೆ. ವಿಟಿಯಲ್ಲಿ ತಮ್ಮ ಬಗ್ಗೆ ಹಲವು ವಿಚಾರಗಳನ್ನ ಹಂಚಿಕೊಂಡಿರುವ ಸತೀಶ್ ತಮ್ಮ ಪತ್ನಿಯಿಂದ ದೂರ ಆಗಿರುವ ಬಗ್ಗೆ ಹೇಳಿಕೊಂಡಿದ್ದಾರೆ. ತಮ್ಮನ್ನ ತಾವು ವಿಶ್ವದ ನಂಬರ್ 1 ಡಾಗ್ ಬ್ರೀಡರ್ ಎಂದು ಹೇಳಿಕೊಳ್ಳುವ ಸತೀಶ್ ಅವರು ಡಾಗ್ ಬ್ರೀಡಿಂಗ್ ನಲ್ಲಿ ಹಲವು ಪ್ರಶಸ್ತಿಗಳನ್ನ ಸಹ ಪಡೆದುಕೊಂಡಿದ್ದಾರಂತೆ. ಅವರ ಬಳಿ 100 ಕೋಟಿ ಬೆಲೆಯ ನಾಯಿ ಹೊಂದಿದೆಯಂತೆ. ಟರ್ಕಿಶ್ ಬ್ರೋಸ್ ಹೆಸರಿನ ನಾಯಿಯೊಂದನ್ನ ಸಾಕಿದ್ದಾರಂತೆ. ಸುದೀಪ್ ಅವರಂತೂ ಆ ನಾಯಿಯ ಬೆಲೆ ಕೇಳಿ ಹೌಹಾರಿ ಹೋಗಿದ್ದಾರೆ. ಅಷ್ಟು ಬೆಲೆಯ ಆ ನಾಯಿ ಮಾತನಾಡುತ್ತಾ ಎಂದು ಪ್ರಶ್ನೆ ಕೇಳಿ ಎಲ್ಲರನ್ನ ನಗಿಸಿದ್ದಾರೆ ಕಿಚ್ಚ ಸುದೀಪ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.